ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇವತ್ತಿನ ದಿವಸ ದುಡ್ಡು ಕೊಟ್ಟು ಅಂಗಾಂಗಗಳನ್ನೇ ವ್ಯತ್ಯಾಸ ಮಾಡಿಕೊಳ್ತಾರೆ, ಶರೀರದ ಚರ್ಮವನ್ನೇ ವ್ಯತ್ಯಾಸ ಮಾಡಿಕೊಳ್ತಾರೆ, ಕೂದಲನ್ನೇ ವ್ಯತ್ಯಾಸ ಮಾಡಿಕೊಳ್ತಾರೆ. ಆದರೆ ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನು ಅಪ್ಪಿತಪ್ಪಿ ಚೇಂಜ್ ಮಾಡಿಕೊಳ್ಳಿಕ್ಕೆ ಯಾರೂ ಇಷ್ಟಪಡೋದಿಲ್ಲ. ಮನಸ್ಸೇ ಪ್ರತಿಯೊಂದಕ್ಕೂ ಕಾರಣ. ಆ ಮನಸ್ಸೊಂದು ಸರಿ ಹೋದರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಎಂಬ ಬಹುಮುಖ್ಯ ವಿಚಾರವನ್ನು ಇವತ್ತಿನ ದಿವಸ ತಿಳಿಯೋಣ ಬನ್ನಿ. ಸಾಧಕರೇ, ಒಬ್ಬೊಬ್ಬರಿಗೆ ಒಂದೊಂದು ಬಗೆಯ ಸಮಸ್ಯೆಗಳಿದೆ. ಆ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಮನಸ್ಸು. ನಾನು ಈ ಹಿಂದೆ ಒಂದು ಪ್ರವಚನದಲ್ಲಿ ಒಬ್ಬ ಭಿಕ್ಷುವಿನ ಕಥೆಯನ್ನು ಹೇಳಬೇಕಾದ್ರೆ, ಪ್ರತಿಯೊಂದಕ್ಕೂ ಕೂಡ ಮನಃ ಪರಂ ಕಾರಣಮಾಮನಂತಿ ಸಂಸಾರ ಚಕ್ರಂ ಪರಿವರ್ತಯೇತೆಂಬ ಶ್ಲೋಕವನ್ನು ಉಲ್ಲೇಖ ಮಾಡುವುದರ ಮೂಲಕ ನಮ್ಮ ಸುಖ ದುಃಖಗಳಿಗೆ ಗ್ರಹಗಳು ಕಾರಣ ಅಲ್ಲ, ದೇವತೆಗಳು ಕಾರಣ ಅಲ್ಲ, ನಮ್ಮ ಕರ್ಮವೂ ಕೂಡ ಕಾರಣ ಅಲ್ಲ, ನಮ್ಮ ಮನಸ್ಸೇ ಅದಕ್ಕೆ ಮುಖ್ಯ ಕಾರಣ ಎಂಬ ವಿಚಾರವನ್ನು ನಾನು ಪ್ರಸ್ತಾಪ ಮಾಡಿದ್ದೆ. ಅದರ ಬಗ್ಗೆ ನಾವು ಮತ್ತಷ್ಟು ವಿಚಾರವನ್ನು ಇವತ್ತಿನ ದಿವಸ ತಿಳಿದುಕೊಳ್ಳೇಬೇಕು. ಯಾಕೆ ನಮಗೆ ಇನ್ನೂ ಕೂಡ ಕಷ್ಟಗಳು ಪರಿಹಾರ ಆಗ್ತಾ ಇಲ್ಲ ಅಂದರೆ, ನಮ್ಮ ಲೈಫ್ ಸ್ಟೈಲ್ ನಾವು ಚೇಂಜ್ ಮಾಡ್ಕೊಳ್ತಾ ಇಲ್ಲ. ನಮ್ಮ ಜೀವನ ಶೈಲಿ ಹೇಗಿದೆ ಹಾಗೇ ಇದೆ ಹೊರತು ಸ್ವಲ್ಪವೂ ವ್ಯತ್ಯಾಸ ಮಾಡಿಕೊಳ್ತಿಲ್ಲ. ಇದರಿಂದ ನಮ್ಮ ಮನಸ್ಸು ಜಡ್ಡುಗಟ್ಟಿಬಿಟ್ಟಿದೆ. ಅದು ನಮ್ಮ ಕಷ್ಟಗಳನ್ನು ಅದು ಪರಿಹಾರ ಮಾಡಲಿಕ್ಕೆ ಅದು ಸಿದ್ಧವೇ ಆಗ್ತಾ ಇಲ್ಲ. ಒಬ್ಬ ಶ್ರೀಮಂತ ಇರ್ತಾನೆ, ಬೇಕಾದಷ್ಟು ದುಡ್ಡಿರುತ್ತೆ, ಆದರೆ ತುಂಬ ದುಃಖವನ್ನು ಅನುಭವಿಸ್ತಾ ಇರ್ತಾನೆ. ಅವನ ಕೈ ಕೆಳಗೆ ಕೆಲಸ ಮಾಡುವಂತಹ ಎಲ್ಲ ಆಳುಗಳು ಸುಖವಾಗಿರ್ತಾರೆ, ಖುಷಿಯಲ್ಲಿರ್ತಾರೆ, ಆರೋಗ್ಯದಿಂದ ಇರ್ತಾರೆ. ಆದರೆ ಇವನಿಗೆ ಎಲ್ಲ ರೀತಿಯಲ್ಲೂ ದುಃಖ, ಎಲ್ಲ ರೀತಿಯ ಅನಾರೋಗ್ಯ. ಯಾಕೆ ಅಂದರೆ ಇವನ ಮನಸ್ಸು ಕಡು ಬಡತನದಲ್ಲಿ ಇರುತ್ತೆ. ಒಬ್ಬ ಕಡು ಬಡವ ಬೀದಿಯಲ್ಲಿರ್ತಾನೆ, ಅದು ಬೀದಿಯಲ್ಲೇ ಮಲ್ಕೊಳ್ತಾನೆ, ರೋಡ್ ಸೈಡಲ್ಲಿ ಒಂದು ಹಾಗೆ ಬಿದ್ದು ಬಿಡ್ತಾನೆ, ಮಲ್ಕೊಂಡಿರ್ತಾನೆ, ಅವನು ಸುಖವಾಗಿರ್ತಾನೆ, ಅವನಿಗೆ ಯಾವ ಕಷ್ಟವೇ ಇರಲ್ಲ. ಇನ್ನು ಕೆಲವರು ಇರ್ತಾರೆ, ಸ್ವಲ್ಪ ಮಾತ್ರ ಹಣ ಸಿಗುತ್ತೆ, ಅದನ್ನು ಸದ್ವಿನಿಯೋಗ ಮಾಡಿಕೊಂಡು ಬೇಕಾದಷ್ಟು ದಾನ ಧರ್ಮ ಮಾಡಿಕೊಂಡು ತಾವು ಕೂಡ ಸುಖವಾಗಿದ್ದು ಎಲ್ಲರಿಗೂ ಆಶೀರ್ವಾದ ಮಾಡಿ ಹಿರಿಯರಿಗೆ ನಮಸ್ಕಾರವನ್ನು ಮಾಡ್ತಾ ಖುಷಿಯಲ್ಲಿರ್ತಾರೆ. ಇನ್ನು ಕೆಲವರು ಇರ್ತಾರೆ, ಬಡತನವೂ ಇರುತ್ತೆ, ಅದರಂತೆ ದುಃಖವನ್ನು ಅನುಭವಿಸ್ತಾರೆ. ಮನಸ್ಸಿನಲ್ಲೂ ಬಡತನ ಇರುತ್ತೆ, ಬಾಹ್ಯವಾಗಿಯೂ ಕೂಡ ಬಡತನ ಇರುತ್ತೆ. ಇನ್ನು ಕೆಲವರು ಇರ್ತಾರೆ, ಶ್ರೀಮಂತರು ಇರ್ತಾರೆ, ಬೇಕಾದಷ್ಟು ಹಣವೂ ಇರುತ್ತೆ, ಅವರಲ್ಲಿ ಅಷ್ಟೇ ಧಾರಾಳತನವೂ ಇರುತ್ತೆ. ಅಂಥವರನ್ನು ಕೃಷ್ಣ ಪರಮಾತ್ಮ ಹೊಗಳುತ್ತಾನೆ. ಯೋಗ ಭ್ರಷ್ಟರು ಹಾಗೆ ಹುಟ್ಟಿ ಪುನಃ ಮತ್ತಷ್ಟು ಯೋಗ ಸಿದ್ಧಿಯನ್ನು ಮಾಡಿಕೊಂಡು ತುಂಬ ಮೇಲೆ ಬರ್ತಾರವರು ಅಂತ ಕೃಷ್ಣ ಪರಮಾತ್ಮ ಅಂಥವ್ರನ್ನ ಹೊಗಳುತ್ತಾನೆ. ಅಂಥವ್ರು ತುಂಬ ಅಪರೂಪ. ಇಲ್ಲಿ ಏನಾಗ್ತಾ ಇದೆ, ಕೆಲವೊಬ್ಬರಿಗೆ ಎಲ್ಲ ಇದ್ದರೂ ಕೂಡ ಅವರು ಎಲ್ಲವನ್ನೂ ಕಳ್ಕೊಳ್ತಾರೆ, ಯಾವ ಸುಖವೂ ಅನುಭವಿಸುವುದಿಲ್ಲ. ಯಾಕೆ ಅಂದರೆ ಅವರ ಮನಸ್ಸಿನಲ್ಲಿ ಅಂಥ ಸಿದ್ಧತೆ ಇರಲ್ಲ, ಸುಖವನ್ನು ಅನುಭವಿಸುವಂಥ ಸಿದ್ಧತೆ ಅವರ ಮನಸ್ಸಿನಲ್ಲಿ ಇರಲ್ಲ. ಆದ್ದರಿಂದ ಅವರು ದುಃಖವನ್ನೇ ಅನುಭವಿಸ್ತಾರೆ. ಈಗ ಒಬ್ಬ ವ್ಯಕ್ತಿಗೆ ಗಂಡ ಹೆಂಡತಿ ಇರ್ತಾರೆ, ತುಂಬ ಚೆನ್ನಾಗಿರ್ತಾರೆ, ಇಬ್ಬರು ವಿವೇಕದಲ್ಲಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಿರ್ತಾರೆ. ಗಂಡನ ಕೆಲಸವನ್ನು ಹೆಂಡತಿ ಮಾಡ್ಕೊಳ್ತಾಳೆ, ಹೆಂಡತಿಗೆ ಬೇಕಾದ ಉಪಕಾರಗಳನ್ನೆಲ್ಲ ಗಂಡ ಮಾಡ್ತಿರ್ತಾನೆ. ಇಬ್ಬರು ಕೂಡ ಪರಸ್ಪರ ಎಲ್ಲವನ್ನೂ ವಿಚಾರ ವಿನಯ ಮಾಡ್ತಾರೆ. ಆದರೆ ಅಂತರಂಗದಲ್ಲಿ ಇಬ್ಬರಿಗೂ ಸೋಮನಸ್ಸೇ ಇರಲ್ಲ. ಬಾಹ್ಯವಾಗಷ್ಟೇ ಅವರು ಒಂದು ಉಳಿದ ವ್ಯಕ್ತಿಗಳ ಹತ್ತಿರ ಹೇಗೆ ವ್ಯವಹಾರ ಮಾಡಬೇಕು ಹಾಗೆ ವ್ಯವಹಾರ ಮಾಡ್ಕೊಂಡು ಮನೆಯಲ್ಲಿರ್ತಾರೆ. ನೋಡೋರಿಗೆಲ್ಲ ಚೆನ್ನಾಗಿದ್ದಾರೆ ಅನಿಸುತ್ತೆ, ಅಂತರಂಗದಲ್ಲಿ ಅವರಿಬ್ಬರಿಗೂ ಸೋಮನಸ್ಸೇ ಇರಲ್ಲ. ಆದ್ದರಿಂದ ಅವರಿಗೆ ಮಕ್ಕಳಾಗಲ್ಲ. ಮಕ್ಕಳಾಗಬೇಕು ಅಂದರೆ ಆ ಮನಸ್ಸಿನಲ್ಲಿ ಯಾವ ಒಂದು ವಿಘ್ನಗಳು ಇಲ್ಲದೆ ಸೋಮನಸ್ಸೇ ಇರಬೇಕು. ಗಂಡ ಹೆಣ್ಣಂದರಲ್ಲಿ ಅದಿರಲ್ಲ. ಅದು ಸುಪ್ತ ಮನಸ್ಸು ಅದನ್ನು ದೂರ ಮಾಡಿಬಿಟ್ಟಿರುತ್ತೆ, ಆ ಗಂಡನನ್ನು ಅಥವಾ ಹೆಂಡತಿಯನ್ನು ದೂರ ಮಾಡಿಬಿಟ್ಟಿರುತ್ತೆ. ಆದ್ದರಿಂದ ಡಾಕ್ಟ್ರ್ ಹತ್ರ ಹೋಗಿ ಇವರೆಲ್ಲ ಪರೀಕ್ಷೆ ಮಾಡಿಸ್ತಾರೆ, ಏನೂ ಸಮಸ್ಯೆ ಇರಲ್ಲ, ಆದರೂ ಮಕ್ಕಳಾಗಲ್ಲ. ಯಾಕೆ ಅಂದರೆ ಅಂತರಂಗದಲ್ಲಿ ಅವರಿಬ್ಬರಲ್ಲಿ ಇನ್ನೂ ಕೂಡ ಸೋಮನಸ್ಸೇ ಬಂದಿಲ್ಲ, ಅದಕ್ಕೆ ಮಕ್ಕಳಾಗಲ್ಲ. ಇನ್ನು ಕೆಲವರಿಗೆ ವಿವಾಹನೇ ಆಗಲ್ಲ, ಮದುವೆನೇ ಆಗಲ್ಲ. ಎಷ್ಟು ಕಷ್ಟಪಡ್ತಾರೆ, ಬೇಕಾದಷ್ಟು ವ್ರತಾಚರಣೆಗಳನ್ನ ಮಾಡ್ತಾರೆ, ಸೇವೆಗಳನ್ನ ಮಾಡ್ತಾರೆ,
ಆದರೆ ಏನಾಗುತ್ತೆ ಅಂದರೆ ಅವರ ಮನಸ್ಸಿನಲ್ಲಿ ನಿಜವಾಗಿಯೂ ಕೂಡ ಹೆಂಡತಿಗೆ ಪತ್ನಿ ಸಿಗಲಿಕ್ಕೆ ಬೇಕಾಗಿರುವಂಥ ಅರ್ಹತೆ ಇರಲ್ಲ. ಅಂದರೆ ಅದಕ್ಕೆ ಬೇಕಾದ ಸಿದ್ಧತೆ, ಫೌಂಡೇಶನ್ ರೆಡಿ ಇರಲ್ಲ. ತುಂಬ ಗೊಂದಲ, ತುಂಬ ವಿಕ್ಷಿಪ್ತ, ತುಂಬ ವಿಚಿತ್ರ ಮನೋಭಾವನೆಗಳು ಗಂಟಾಗಿದ್ದು ಬಿಟ್ಟಿರುತ್ತೆ ಅವರ ಒಳಗಿನ ಮನಸ್ಸಿನಲ್ಲಿ ತುಂಬ ಹಾಳಾಗೋಗ್ಬಿಟ್ಟಿರುತ್ತೆ. ಆದ್ದರಿಂದ ಅವರಿಗೆ ಆ ಫೌಂಡೇಶನ್ ರೆಡಿ ಇರಲ್ಲ. ಆದ್ದರಿಂದ ಆ ವಿಧಿ, ಭಗವಂತ ಅವರಿಗೆ ಮದುವೆಯನ್ನೇ ಮಾಡಿಸೋಲ್ಲ. ಒಬ್ಬನಿಗೆ ಮನೆ ಆಗಲ್ಲ, ಎಷ್ಟು ಕಷ್ಟಪಟ್ಟರೂ ಕೂಡ ಮನೆ ಕಟ್ಟಲಿಕ್ಕಾಗಲ್ಲ, ಸೈಟ್ ತೊಗೊಳ್ಲಿಕ್ಕಾಗಲ್ಲ. ಯಾಕೆ ಅಂತಂದರೆ ಆ ಮನೆ ಆಗಬೇಕು ಅಂತಂದರೆ ಇವನಿಗೆ ಏನು ಮನಸ್ಸಿನಲ್ಲಿ ಸಿದ್ಧತೆ ಬೇಕೋ ಅದು ಇರಲ್ಲ. ಪ್ರತಿಯೊಂದರಲ್ಲೂ ಗೊಂದಲವನ್ನು ಹೊಂದಿರ್ತಾನೆ. ಅದಕ್ಕೆ ಬೇಕಾಗಿರುವಂತಹ ಬಾಹ್ಯವಾದ ಪ್ರಯತ್ನಗಳನ್ನು ಮಾಡ್ತಾನೆ. ಅಂತರಂಗದಲ್ಲಿ ಅವನಲ್ಲಿ ಶುದ್ಧತೆ ಇರಲ್ಲ. ಅದಕ್ಕೆ ಬಾಹ್ಯ ಮನಸ್ಸು ಮುಖ್ಯ ಅಲ್ಲ, ಅಂತಃಪ್ರಜ್ಞೆ ಬಹಳ ಮುಖ್ಯ. ಅದಕ್ಕೆ ನಾವು ದೇವರಲ್ಲಿ, ಗುರುಗಳಲ್ಲಿ ಶರಣಾಗತರಾಗಬೇಕು ಅಂತ ಹೇಳೋದು. ಅದು ಅಷ್ಟು ಸುಲಭ ಅಲ್ಲ. ಅದು ನಿಮಗೆ ಹಿಪ್ನಾಟಿಸಮ್ ಮಾಡಿದಾಗ ನಿಮಗೆ ಗೊತ್ತಾಗ್ಬೋದು ಅಷ್ಟೇ ಹೊರತು ಉಳಿದಿದ್ದಂತೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದು ಮನಸ್ಸು ಜಡ. ಈ ದೇಹ ಹೇಗೆ ಜಡವೋ ಆ ಮನಸ್ಸು, ಸುಪ್ತ ಮನಸ್ಸಾಗಲಿ ಅಥವಾ ಜಾಗೃತ ಮನಸ್ಸಾಗಲಿ ಎರಡೂ ಕೂಡ ಜಡಗಳೇ. ಅದರಲ್ಲೇನು ವ್ಯತ್ಯಾಸ ಇಲ್ಲ. ಈ ಕೈ ಕಾಲು ಇದ್ದ ಹಾಗೆ ಅದು ಕೂಡ ಒಂದು ಜಡ ಪದಾರ್ಥ. ಅಂಥ ಜಡ ಪದಾರ್ಥವನ್ನೇ ಕಂಟ್ರೋಲ್ ಮಾಡಲಿಕ್ಕೆ ನಮಗೆ ಆಗ್ತಾಯಿಲ್ಲ. ಚೇತನ ಯಾವುದು, ನಾವು ಜೀವ ಅಂದರೆ ಅದು ಚೇತನಕ್ಕೆ ಎಷ್ಟು ಶಕ್ತಿ ಇದೆ ನಿಮಗೆ ಗೊತ್ತು. ಎಂಥೆಂಥ ಕೆಲಸಗಳನ್ನು ನಾವು ಮಾಡ್ತೀವಿ. ಆದರೆ ಆ ಜಡವಾದ ಸೂಕ್ಷ್ಮ ಮನಸ್ಸನ್ನು ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಕೈಲಾಗಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಂದರೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ತೀವ, ಗುರುಗಳನ್ನು ಅರ್ಥ ಮಾಡ್ಕೊಳ್ತೀವ, ನಾವು ದೇವರನ್ನು ಅರ್ಥ ಮಾಡ್ಕೊಳ್ತೀವ. ಅದಕ್ಕೆ ಶರಣಾಗತಿ ಬೇಕು ಜೀವನದಲ್ಲಿ. ಅದಕ್ಕೋಸ್ಕರ ನಾವು ಯಾವಾಗ ನಮ್ಮನ್ನೇ ನಾವು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕಾಗಲ್ಲ. ಈಗ ಯಾಕೆ ನಮ್ಮಲ್ಲಿ ಮಕ್ಕಳಾಗ್ತಾ ಇಲ್ಲ ಅಂದರೆ ನಮ್ಮ ಸುಪ್ತ ಮನಸ್ಸು ಹಾಳಾಗಿಬಿಟ್ಟಿದೆ. ಸೋಮನಸ್ಯವನ್ನು ಹೊಂದುತ್ತಾ ಇಲ್ಲ ಗಂಡ ಹೆಣ್ಣಂದರಲ್ಲಿ. ಆದ್ದರಿಂದ ಅದನ್ನು ನಾವು ಮಾಡ್ಕೊಳ್ಬೇಕು, ಅಂತಹ ಸಿದ್ಧತೆಯನ್ನು ನಾವು ಮನಸ್ಸಿನಲ್ಲಿ ಮಾಡ್ಕೊಳ್ಬೇಕು ಅಂತಂದರೆ ನಾವು ಗುರುರಾಯರಲ್ಲಿ ಶರಣಾಗತರಾಗಬೇಕು. ಅದಕ್ಕೆ ನಾನು ಹೇಳೋದು ಯಾವಾಗಲೂ ಶ್ರೀ ರಾಘವೇಂದ್ರ ಎಂಬ ಮಂತ್ರ ಸಿದ್ಧಿಯನ್ನು ನೀವು ಮಾಡ್ಕೊಳ್ಳಿ ಅಂತ. ಅಲ್ಲಿ ಅಘ ಅನ್ನುವಂಥ ಒಂದು ಪದ ಇದೆ, ಅದು ಪಾಪಗಳು ಅಂತ ಅರ್ಥ. ಈ ಮನಸ್ಸಿನಲ್ಲಿ, ಸುಪ್ತ ಮನಸ್ಸಿನಲ್ಲಿ ಇರುವಂಥ ಏನು ಅಡ್ಡಿ ಆತಂಕಗಳಿದೆ, ಆ ಕ್ಷುದ್ರೋಪದ್ರವ ಚಿಂತನೆಗಳಿದೆ, ಅದೆಲ್ಲವೂ ಕೂಡ ಅಘ ಪಾಪಗಳು. ಅದನ್ನು ದ್ರಾವಯತೆ, ನಾಶ ಮಾಡುವಂಥ ಶಕ್ತಿ ಅದು ಶ್ರೀರಾಘವೇಂದ್ರ ಎಂಬ ಮಂತ್ರದಲ್ಲಿ ಇದೆ. ಶ್ರೀ ಅಂತ ಅಂದರೆ ಸಕಲ ವಿಧವಾದ ಸಂಪತ್ತು ಅಂತ ಅರ್ಥ. ಅದು ನಮಗೆ ಒಳ್ಳೆ ವಿವೇಕ ಅನ್ನುವಂತಹ ಸಂಪತ್ತು ಆಗ್ಬೋದು, ಜ್ಞಾನ ಎಂಬ ಸಂಪತ್ತು ಆಗ್ಬೋದು, ಏನು ಬೇಕಾದರೂ ಕೂಡ ಆಗ್ಬೋದು. ಅಂಥ ಸಂಪತ್ತುಗಳನ್ನು ಕೊಡುವ ಮೂಲಕ ಆ ಎಲ್ಲ ಪಾಪಗಳನ್ನು ನಾಶ ಮಾಡುವ ಮೂಲಕ ನಮಗೆ ಆ ಸುಪ್ತ ಮನಸ್ಸನ್ನು ಸ್ಪಷ್ಟ ಮಾಡುತ್ತೆ. ಅದರಿಂದ ಅನೇಕರಿಗೆ ಇವತ್ತಿನ ದಿವಸ ನೂರಾರು ಮಂದಿಗೆ ಶ್ರೀರಾಘವೇಂದ್ರ ಮಂತ್ರದಿಂದ ಸಿದ್ಧಿಗಳು ಉಂಟಾಗುತ್ತೆ. ಯಾಕೆ ಅಂದರೆ ಅವರು ತಮ್ಮ ಮನಸ್ಸಿಗೆ ಕೊಡ್ತಾ ಇರುವಂಥ ಇದೊಂದು ಶಿಕ್ಷಣ ಅಲ್ಲ. ಇದು ಧ್ಯಾನದಿಂದ ಮಾತ್ರ ಸದ್ಯ, ಬರೆಯೋದ್ರಿಂದ ಹೇಗೆ ಅಂತ ನೀವು ಅಂತೀರಿ. ಈ ಬರೆಯುವುದು ಕೂಡ ಧ್ಯಾನವೇ. ಅದಿನ್ನೂ ದೊಡ್ಡ ಮಟ್ಟದ ಧ್ಯಾನ ಇದು. ನೀವು ಧ್ಯಾನಕ್ಕೆ ಕೂತ್ಕೊಳ್ಳೋದು ಅಂದರೆ ಏನರ್ಥ? ದೇಹವನ್ನು ನೇರವಾಗಿ ನಿಲ್ಲಿಸ್ತೀರಿ ಅಂತ ಅರ್ಥ ಅಷ್ಟೇ. ಬೇರೆ ಇನ್ನೇನು ನಿಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನೇನು ಮಾಡ್ತೀರಿ? ನೇರವಾಗಿ ನೀವು ದೇಹವನ್ನು ಇಟ್ಟಾಗ ದೇವರ ಸ್ಮರಣೆಯೂ ಬರಲ್ಲ, ನಿಮಗೆ ಗುರುಗಳ ಸ್ಮರಣೆಯೂ ಕೂಡ ಬರಲ್ಲ. ಬಂದರೂ ಕೂಡ ಮ್ಯಾಕ್ಸಿಮಮ್ 5 ಸೆಕೆಂಡು 6 ಸೆಕೆಂಡು ಅಷ್ಟೇ. ಕೆಲವು ಮೊಬೈಲ್ ಫೋನ್ ಬರೋಕ್ಕಿಂತ ಮೊದಲು 12 ಸೆಕೆಂಡು ಧ್ಯಾನ ಮಾಡ್ತಾಯಿದ್ರು. ಮೊಬೈಲೆಲ್ಲ ಆಪ್ರೇಟ್ ಶುರು ಮಾಡಿದ್ಮೇಲೆ 6 ಸೆಕೆಂಡು ಧ್ಯಾನ ಮಾಡ್ತಾರೆ ಅಂತ ಇತ್ತೀಚಿನ ಒಂದು ಸಂಶೋಧನೆಯನ್ನು ನಾನು ನೋಡಿದೆ ಗೂಗಲ್ನಲ್ಲಿ. ಆದ್ದರಿಂದ ಮ್ಯಾಕ್ಸಿಮಮ್ ನಾವು 5ರಿಂದ 6 ಸೆಕೆಂಡ್ ಮಾತ್ರ ನಾವು ಒಂದು ಕಡೆ ಕಾನ್ಸಂಟ್ರೇಷನ್ ಮಾಡ್ಬೋದು. ಅದಕ್ಕಿಂತ ಹೆಚ್ಚು ಆಗಲ್ಲ. ಮರುಕ್ಷಣ ಇನ್ನೊಂದು ಕಡೆ ಹೋಗಿಬಿಡುತ್ತೆ. ಅದೆಲ್ಲದಕ್ಕಿಂತ ಶ್ರೀರಾಘವೇಂದ್ರ ಅಂತ ಬರಿತಾ ಇದ್ದರೆ ನೀವು ಆ ಮನಸ್ಸಿನಿಂದ, ಕೈಯಿಂದ ಮತ್ತು ಬಾಯಿಯಿಂದ ಹೀಗೆ ಎಲ್ಲ ರೀತಿಯಲ್ಲಿ ಆ ಶ್ರೀರಾಘವೇಂದ್ರ ಎಂಬ ನಾಮದ ಮೇಲೆ ನಿಮಗೆ ಇರುತ್ತೆ. ಅದು ಒಂದಲ್ಲ ಒಂದು ಕಡೆ ಮನಸ್ಸು, ಒಮ್ಮೆ ಬರೆಯೋ ಕಡೆ ಮನಸ್ಸು ಹೋಗುತ್ತೆ, ಇನ್ನೊಮ್ಮೆ ಆ ಗುರುಗಳ ಬಗ್ಗೆ ಸ್ಮರಣೆ ಹೋಗುತ್ತೆ, ಇನ್ನೊಮ್ಮೆ ಬಾಯಿಯಲ್ಲಿ ಆ ಹೇಳಿದ ಒಂದು ಮಂತ್ರದ ಕಡೆ ಸ್ಮರಣೆ. ಹೀಗೆ ಆ ಮನಸ್ಸು ಅಷ್ಟರಲ್ಲೇ ಅದು ಸುತ್ತುತ್ತಾ ಇರುತ್ತೆ. ಆದ್ದರಿಂದ ಇದು ಒಂದು ಒಳ್ಳೆ ನಿಜವಾದ ಒಂದು ಧ್ಯಾನವೇ ಇದು, ಬೇರೆ ಇನ್ನೇನೂ ಅಲ್ಲ. ಈ ರೀತಿಯಾಗಿ ನಾವು ಮಾಡಿದಾಗ ಗುರುರಾಯರು ನಮ್ಮ ಮನಸ್ಸಿಗೆ ಉತ್ತಮ ಶಕ್ತಿಯನ್ನು ಕೊಡ್ತಾರೆ. ಇದು ಮಂತ್ರಗಳ ಮೂಲಕ ಅಲ್ಲದೆ ಬೇರೆ ಇನ್ಯಾವುದರಿಂದಲೂ ಕೂಡ ಸಾಧ್ಯ ಇಲ್ಲ. ಇದೇ ನಿಜವಾದ ಜೀವನದ ಸಾಧನೆ. ಗುರುರಾಯರ ಅನುಗ್ರಹಕ್ಕೆ
ಇದುವೇ ನಿಜವಾದ ಮಾರ್ಗ. ಆದ್ದರಿಂದ ನೀವು ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಯಜ್ಞದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ಈ ಎಲ್ಲ ವಿಚಾರವನ್ನು ಹೇಳುವುದಕ್ಕೋಸ್ಕರವೇ ನಾನು ನೂರಾರು ಪ್ರವಚನಗಳನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು, ಬೇರೆ ಇನ್ನೇನೂ ಉದ್ದೇಶ ಇಲ್ಲ. ಎಲ್ಲರ ಕಷ್ಟ ಪರಿಹಾರ ಆಗೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಮಾನಸಿಕವಾದ ಶಿಕ್ಷಣವನ್ನು ನಾವು ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ಈ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡಲಾಗಿದೆ. 1000 ಕೋಟಿ ಶ್ರೀ ರಾಘವೇಂದ್ರ ನಾಮಲೇಖನ ಯಜ್ಞ ಅಂತಂದರೆ ಸಾವಿರಾರು ಜನರಿಗಿರುವ ಆ ಕಷ್ಟಗಳನ್ನು ಪರಿಹಾರ ಮಾಡುವುದೇ ಇದರ ಮುಖ್ಯ ಉದ್ದೇಶ. ತನ್ಮೂಲಕವಾಗಿ ಎಲ್ಲರಿಗೂ ಸಾಧನೆ ಆಗುತ್ತೆ. ಎಲ್ಲರ ಕಷ್ಟವನ್ನು ಪರಿಹಾರ ಮಾಡಿದ್ರೆ ಅದಕ್ಕಿಂತ ಮತ್ತೊಂದು ಇನ್ನೊಂದಿಲ್ಲ. ಅದು ಗುರುರಾಯರ ಅನುಗ್ರಹ ಅಷ್ಟು ಜನಕ್ಕೆ ಉಂಟಾದರೆ ಜೀವಮಾನದಲ್ಲಿ ಅದು ದೊಡ್ಡ ಸಾಧನೆ. ಈ ದೃಷ್ಟಿಯಿಂದ 1000 ಕೋಟಿ ಶ್ರೀರಾಘವೇಂದ್ರ ನಾಮಲೇಖನ ಯಜ್ಞವನ್ನು ಹಮ್ಮಿಕೊಳ್ಳಲಾಗಿದೆ. ನೀವು ಅದರಲ್ಲಿ ಪಾಲ್ಗೊಳ್ಳಿ. ಶ್ರದ್ಧೆಯಿಂದ ಶ್ರೀರಾಘವೇಂದ್ರ ಅಂತ ಬರೆಯಿರಿ ಹಾಗೂ ನಿಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ. ನೀವು ನಮಗೆ ವಾಟ್ಸ್ಯಾಪ್ ಮಾಡಿದ್ರೆ ಸಾಕು. 8861983526 ಎಂಬ ನಂಬರ್ಗೆ ವಾಟ್ಸ್ಯಾಪ್ ಮೆಸೇಜ್ ಮಾಡಿದ್ರೆ ನಾವು ನಿಮ್ಮ ಮನೆಗೆ ಆ ಪುಸ್ತಕಗಳನ್ನು ಕಳಿಸ್ತೀವಿ. ನೀವು ಅದನ್ನು ಶ್ರದ್ಧೆಯಿಂದ ಬರೀರಿ. ಬರೆದ ಮೇಲೆ ನಿಮಗೆ ನಾವು ಲೌಕಿಕವಾಗಿ ಒಂದು ಪ್ರಶಸ್ತಿ ಪತ್ರವನ್ನು ಕೂಡ ಕೊಡ್ತೀವಿ. ಯಾಕೆ ಅಂದರೆ ನಿಮಗೆ ಅದೊಂದು ಪ್ರೋತ್ಸಾಹ ರೂಪದಲ್ಲಿ ಇರಲಿ ಅನ್ನುವಂತಹ ಉದ್ದೇಶದಿಂದ. ಸರ್ವಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ